ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೇನಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನನ್ನ ಡ್ರೆಸ್ಗಳು ಆಲ್ರೆಡಿ ನಿಮ್ಗೆ ಎಷ್ಟೋ ಸಲ ತೋರಿಸಿರ್ತೀನಿ. ಅದರಲ್ಲಿ ಇದು ಒಂದು ಫ್ರೆಂಡ್ಸ್, ಇದು ಸಿಫಾನ್ ಡ್ರೆಸ್ಸು ನೋಡಿ, 500 ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಇಲ್ಲ. ಇಲ್ಲಿ ನೋಡಿ, ಮಾಮೂಲಿ ರೌಂಡ್ ನೆಕ್ಕು ಫ್ರೆಂಡ್ಸ್. ಇವತ್ತು ಹೂವು ತಂದಿದೆ. ಅವನು ನಾನು ಅಂಗಡಿಗೆ ಹೋಗಿದೆ. ಆಮೇಲೆ ಫ್ರೆಂಡ್ಸ್, ನೆಕ್ ನೋಡಿ ಈ ಥರ ಹೊಲ್ದಿದ್ದಾರೆ. ನೆಕ್ಕು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಫುಲ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದು ಸಿಫಾನ್ ಡ್ರೆಸ್ಸು ಫ್ರೆಂಡ್ಸ್. ಓನ್ಲಿ 500, ಜಾಸ್ತಿ ಏನೂ ಇಲ್ಲ. ಆದರೆ ನಾನು ಡೈಲಿ ಯೂಸ್ಗೆ ಚೆನ್ನಾಗಿರುತ್ತಲ್ಲ ಅಂತ ನಾನು ಈ ಥರ ತಗೋತೀನಿ. ಯಾಕೆ ಗೊತ್ತಾ, ಡೈಲಿ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇದು ಐರನ್ ಮಾಡಿಲ್ಲ ಅಂದ್ರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಫ್ರೆಂಡ್ಸ್, ನಾನು ಆಲ್ರೆಡಿ ರೆಡಿ ಆಗಿದ್ನಲ್ಲ, ಹಾಗೇ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಸ್ಲೀವ್ ಬಂದು ಈ ಥರ ಹೊಲಿಸಿದ್ದೀನಿ. ಹೂವು ಬಂದು ಈ ಥರ ಚುಕ್ಕಿ ಥರ ಹೂವು. ಇದರಲ್ಲೇ ನಾನು ಫ್ರೆಂಡ್ಸ್ 2 ಕಡೆಗೆ ಹೂವು ಬಿಟ್ಕೊತೀನಿ. 2 ಹೂವು ಐತಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಓಣಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಡೈಲಿ ಯೂಸ್ಗೆ ಈ ಡ್ರೆಸ್ಸು ಯಾರಾದರೂ ಸರಿ ನೀವು ತಗೊಳ್ಳಿ. ಬೈ ಚಾನ್ಸ್ ನಿಮಗೇನಾದರೂ ಈ ಡ್ರೆಸ್ ಬೇಕು ಅಂದರೆ ಅಂಗಡಿ ಅಡ್ರೆಸ್ ಕೊಡ್ತೀನಿ, ನೀವೇ ಹೋಗಿ ತಗೊಳ್ಳಿ. ಯಾಕೆ ಅಂದರೆ ಬರೀ ಓನ್ಲಿ 500 ರೂಪಾಯಿ, 500 ರುಪೀಸು. ತುಂಬ ಸಾಫ್ಟಾಗಿದೆ. ಆಮೇಲೆ ನೋಡಿ, ಇದೇ ಥರ ಪ್ಯಾಂಟು, ಹೂ ಥರ ಪ್ಯಾಂಟು, ಅದು ಓಣಿ ಥರನೇ ಪ್ಯಾಂಟು ನೋಡಿ, ಈ ಥರ ಬಂದೈತೆ ಪ್ಯಾಂಟು, ಈ ಸೈಡ್ ಥರ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ನನ್ನ ಹತ್ರ ಏನಿಲ್ಲ ಅಂದರೆ ಫ್ರೆಂಡ್ಸ್, ಒಂದು ನಿಮಿಷ ತಡೀರಿ, 1 2 3 4 ಇಲ್ಲ ಫ್ರೆಂಡ್ಸ್, ಐಬ್ರೋ ಸರಿ ಮಾಡ್ಕೊತಾ ಇದ್ದೀನಿ. 4 ನಾನು ಸಿಫಾನ್ ಡ್ರೆಸ್ ತಗೊಂಡಿದ್ದೀನಿ. ನನ್ನ ಮಗಳಿಗೂ ಒಂದು ತಗೊಟ್ಟಿದ್ದೀನಿ. ಅವಳಂತೂ ತುಂಬ ಚೆನ್ನಾಗಿ ಡಿಸೈನ್ ಇಟ್ಟು ಹೊಲಿಸ್ಕೊಂಡಿದ್ದಾಳೆ ಫ್ರೆಂಡ್ಸ್, ನನ್ನ ಮಗಳು. ನಾನಿಷ್ಟೇ ಸ್ಲೀವ್ ಎಲ್ಲ 1 2 3 4 ಇದೇ ಥರ ಸ್ಲೀವ್ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ. ಅದು ಇನ್ನೂ ನಾನು ತಗೊಂಡು ಬಂದಿಲ್ಲ, ನಾನು ಹೋಗು ಇಲ್ಲ ಅಂಗಡಿಗೆ. ಯಾಕೆ ಅಂದರೆ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಪೇಮೆಂಟ್ ಆಗೋದು ಲೇಟು, ಹಂಗಾಗಿ ನಾನು ಬಟ್ಟೆ ಇಸ್ಕೊಳ್ಳೋಕೆ ಹೋಗಿಲ್ಲ, ಕೊಟ್ಟಿದ್ದೀನಿ ಒಂದು ಹೊಲಿಯೋಕ್ಕೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಿಮ್ಮ ಎಲ್ರಿಗೂ ಗೊತ್ತು, ನಾನು ಹಳೆ ಸಬ್ಸ್ಕ್ರೈಬರ್ಗೆ ಎಲ್ರಿಗೂ ಗೊತ್ತು, ನಾನು ಒಂದೇ ಟೈಲರ್ ಹತ್ರನೇ ಹೊಲಿಸೋದು. ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ನಾನು ಯಾವ ಟೈಲರ್ನು ಚೇಂಜ್ ಮಾಡ್ಕೊಂಡಿಲ್ಲ. ಅವರೇ ನನಗೆ ಹೊಲ್ಕೊಡೋದು. ಇನ್ನು ಈಗ ಒಂದು 5 ಇಯರ್ಸಿಂದ ಅವರೇ ಅಂಗಡಿ ಇಟ್ಟಿದ್ದಾರೆ. ಯಾರು ನಮ್ಮ ಟೈಲರೇ ಅಂಗಡಿ ಇಟ್ಟಿದ್ದಾರೆ. ಅವರೇ ಡ್ರೆಸ್ನ ಅಫ್ಟರಬಲ್ ಪ್ರೈಜಲ್ಲಿ ಕೊಡ್ತಾರೆ. ಹಂಗಾಗಿ ಫ್ರೆಂಡ್ಸ್, ಕಮ್ಮಿ ಪ್ರೈಜಲ್ಲೇ ಕೊಡ್ತಾರೆ. ಅವರು ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ತಪ್ಪು ಹೇಳಿದರೆ ಕ್ಷಮೆ ಇರಲಿ. ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಚಿಕ್ಕಪೇಟೆಗೆ ಯಾವಾದರೂ ಹೋದಾಗ ಅಲ್ಲೂ ತರ್ತೀನಿ. ಆದರೆ ನಾನು ಜಾಸ್ತಿ ಈಗ ಡ್ರೆಸ್ನ ಅವ್ರ ಹತ್ರಲ್ಲೇ ತಗೊಂಡು ಅವ್ರ ಹತ್ರಲ್ಲೇ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಡ್ತೀನಿ. ನಮಗೆ ತಲೆನೋವಿಲ್ಲ. ಆಮೇಲೆ ಫ್ರೆಂಡ್ಸ್, ಕ್ಯಾಶು ಅವ್ರ ಹತ್ರ ಮಂತ್ಲಿ ಕಟ್ಟೋ ಥರ ಯಾವುದೂ ಇಲ್ಲ. ನಾವು ಎಷ್ಟೇ ವರ್ಷ ಹಳಬ್ರಾದರೂ ಅಷ್ಟೇ, ನಮ್ಮ ಟೈಲರು ಎಷ್ಟು ಜನ ಬರ್ತಾರೆ ಅವ್ರ ಹತ್ರ ಅಂದರೆ ಫ್ರೆಂಡ್ಸ್, ನೀವು ನೋಡಬೇಕು. ಆಮೇಲೆ ನಮ್ಮ ಟೈಲರ್ ಬಂದು ಮುಸ್ಲಿಮ್ಸ್ ಅವರು ನೀವೇ ನೋಡಿದ್ದೀರಲ್ಲ, ಮುಸ್ಲಿಮ್ಸ್ ಅವರು ಒಂದೊಂದು ಡ್ರೆಸ್ನ ಎಷ್ಟು ಜಾಸ್ತಿ ದುಡ್ಡಿಂದ ಹೊಲಿಸ್ತಾರೆ, ಎಷ್ಟೊಂದು ಹೊಲಿಸ್ತಾರೆ ಅಂತ ಫ್ರೆಂಡ್ಸ್. ಅವ್ರು ಒಂದು ಡ್ರೆಸ್ಸಲ್ಲಿ ನಿಜವಾಗ್ಲೂ ನಾನು ಅವ್ರ ಮುಂದೆನೇ ಹೇಳಿದ್ದೀನಿ, ಎಷ್ಟೋ ಜನದ ಮುಂದೆ, ಅಪ್ಪ ಮೇಡಮ್ ನಿಮ್ಮದು ಒಂದು ಡ್ರೆಸ್ಸಲ್ಲಿ ನಾನು 4 ಡ್ರೆಸ್ ಹೊಲಿಸ್ಕೊತೀನಿ ಅಂತ ಓಪನ್ನಾಗೇ ಹೇಳಿದ್ದೀನಿ. ಯಾಕಂದರೆ ಫ್ರೆಂಡ್ಸ್, ಅವ್ರು ಅಷ್ಟೊಂದು ಬೆಲೆ ಕೊಟ್ಟು ತಗೋತಾರೆ. ನಾನು ಫ್ರೆಂಡ್ಸ್ ನೋಡಿ, ಓನ್ಲಿ ಈ ಡ್ರೆಸ್ ಬಂದು 500. ಸ್ಲೀವ್ ನೋಡಿ ಈ ಥರ ಇದೆ. ತುಂಬ 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 ಸಾಫ್ಟಾಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಕಲರು. ಇದರಲ್ಲಿ ಫ್ರೆಂಡ್ಸ್ ಯೆಲ್ಲೋ ಕಲರ್ ಒಂದು ತಗೊಂಡಿದ್ದೀನಿ, ಈ ಕಲರ್ ಒಂದು ತಗೊಂಡಿದ್ದೀನಿ, ಇನ್ನೊಂದು ಬಂದು ವೈಟ್ ಮಿಕ್ಸಲ್ಲಿ ತಗೊಂಡಿದ್ದೀನಿ, ಇನ್ನೊಂದು ಬಂದು ಬ್ಲೂನಲ್ಲಿ ತಗೊಂಡಿದ್ದೀನಿ. ಅದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಾನು ಒಂದು ನಿಮಿಷ ಫ್ರೆಂಡ್ಸ್, ಕಾಲ್ ಬಂತು. ಹಾಗಾಗಿ ಫ್ರೆಂಡ್ಸ್, ಯಾವಾಗಲೂ ಅವರೇ ಹೊಲಿಯೋದು. ಆಮೇಲೆ ಫ್ರೆಂಡ್ಸ್, ನಾನು ಎಷ್ಟೋ ಸಲ ಹೇಳಿದ್ದೀನಿ ಡ್ರೆಸ್ಗೆ, ಫ್ರೆಂಡ್ ಅದು ಮೇಡಮ್ ನಿಮ್ಮ ಡ್ರೆಸ್ಸಲ್ಲಿ ನಾನು 5 ಡ್ರೆಸ್ ಹೊಲಿಸ್ಕೊತೀನಿ ಅಂತ. ಇನ್ನು ಫ್ರೆಂಡ್ಸ್, ನನ್ನ ಹತ್ರ 4 ಕಲರ್ ಇದೆ. ಒಂದು ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಇನ್ನು ನೆನ್ನೆನೂ ಒಂದು ಕಲರು, ಅದರಲ್ಲಿ ನಾನು ರೀಲ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಅದರಲ್ಲಿ ಏನು ವೀಡಿಯೋ ಮಾಡಿಲ್ಲ, ಆದರೆ ನಾಳೆ ಹಾಕೊಂಡು ಮಾಡ್ತೀನಿ ಕಾಲರು. ಇನ್ನು ನಾನು ಫ್ರೆಂಡ್ಸ್ ನೆಕ್ನ ಯಾವುದಾದ್ರೂ ಒಂದು ನೀವೇ ಇಡಿ ಅಂತ ಹೇಳಿರ್ತೀನಿ. ಮತ್ತು ನಾನು ಯಾವಾಗಾದರೂ ಗೂಗಲ್ ಪೇನಲ್ಲಿ ಅಕಸ್ಮಾತು ಯಾವುದಾದ್ರು ಡಿಸೈನ್ ನೋಡಿದರೆ ಅವ್ರಿಗೆ ಕಳಿಸ್ಕೊಡ್ತೀನಿ. ಸ್ಲೀವ್ ಯಾವಾಗಲೂ ನೋಡಿ 4 ಡ್ರೆಸ್ಸು ಸ್ಲೀವ್ ಇದೇ ಥರ ಹೊಲಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ಗೆ ಈ ಥರ ಹೊಲಿಸ್ಕೋಬಾರ್ದು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಸುಮಾರು ನನ್ನ ಹತ್ರ ಒಂದು 10 ಡ್ರೆಸ್ಸು ಎಲ್ಲ ಈ ಥರ ಸ್ಲೀವೇ ಇರೋದು. ಇನ್ನು ನಾನು ಬಫ್ಫು ಮತ್ತು ಆಫು ಇಷ್ಟೇ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ.
ಅಲ್ಲಿಗೋದಾಗ ಯಾವ ಥರ ಆಗುತ್ತೋ ಅದಂತೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳೋಕ್ಕೆ, ಮತ್ತು ಐರನ್ ಮಾಡೋ ಹಾಗೆ ಇಲ್ಲ. ನೀವೆಷ್ಟು ಸಲನಾದರೂ ಹಾಕೊಳ್ಳಿ ಫ್ರೆಂಡ್ಸ್, ಐರನ್ ಇಲ್ಲ. ಈ ಹೂವು ಥರ ಪ್ಯಾಂಟ್ ಬಂದಿದೆ, ಇದು ಈ ಥರ ಇದೆ. ಆಮೇಲೆ ನಾವೆಷ್ಟೇ ಸಲ ಹಾಕೊಂಡ್ರು ಐರನ್ ಮಾಡೋ ಆಗಿಲ್ಲ. ಅದರಲ್ಲೂ ನನಗೆ ತುಂಬ ಈಸಿ. ಯಾಕೆಂದರೆ ಐರನ್ ಮಾಡೋ ಆಗಿಲ್ವಲ್ಲ. ಇನ್ನು ಈಗ ನೋಡಿ ಹಿಂಗೆ ಹಾಕೊಂಡಿದ್ದೀನಿ, ಹಿಂಗೆ ಹೋದೆ. ಇನ್ನು ಬೇರೆ ಡ್ರೆಸ್ ಏನು ಚೇಂಜ್ ಮಾಡೋದು. ಇದು ಮೊನ್ನೆ ಒಂದು ಸಲ ಹಾಕೊಂಡೋಗಿದೆ. ಇರಲಿ, ಏನೊಂದು ಡ್ರೆಸ್ನ 2-3 ದಿವಸ ಹಾಕೊಂಡೋದ್ರೆ ಏನು ತೊಂದರೆ ಇಲ್ಲ. ನಾನಂತೂ ಹಿಂಗೆ ಹೋಗ್ತೀನಿ ಈಗ ಡ್ಯೂಟಿಗೆ. ಇನ್ನು ಫ್ರೆಂಡ್ಸ್, ಹಂಗಾಗಿ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ನಾವು ಎಲ್ಲರೂ ಅಷ್ಟೇ ಹೊಟ್ಟೆಪಾಡು ನೋಡ್ಕೋಬೇಕು, ಬಟ್ಟೆನೂ ನೋಡಬೇಕು, ಜೀವನನೂ ಮಾಡಬೇಕು. ಏನು ಬಟ್ಟೆ ಅಂತ ನಾವು ನೀವೆಲ್ಲ ಬರೀ ಬಟ್ಟೆಗೆ ಹಾಕೋಕ್ಕಾಗುತ್ತಾ? ಅದೆಲ್ಲ ಸುಳ್ಳು ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಯಾವಾಗಾದರೂ 2 ಮಂತ್ಗೆ 3 ಮಂತ್ಗೆ 1-2 ಇದನ್ನು ಡ್ರೆಸ್ನ ತಗೋತೀನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಸೀರೆ ನನಗಂತೂ ಬರೀ ಗಿಫ್ಟ್ ಸ್ಯಾರಿಗಳೇ ಜಾಸ್ತಿ ಐತೆ. ಈ ಸದ್ಯಕ್ಕೆ ಈ ವರ್ಷ ಹೋದ ವರ್ಷ ನಾನು ಯಾವ ಸ್ಯಾರಿನೂ ತಗೊಂಡಿಲ್ಲ. ನನ್ನ ಬರ್ತಡೆಗೆ ಒಂದೇ ಒಂದು ಸೀರೆನ ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದೆ. ಇನ್ನೊಂದೇ ಒಂದು ಕಾಟನ್ ಸ್ಯಾರಿನ ಕಲಾಮಂದಿರಲ್ಲಿ ತಂದಿದ್ದೀನಿ 1,500 ಕೊಟ್ಟು. ಫ್ರೆಂಡ್ಸ್ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ನೋಡ್ತಾಯಿದ್ದೀನಿ ಫ್ರೆಂಡ್ಸ್, ಡ್ಯೂಟಿಗೆ ಟೈಮ್ ಆಯ್ತಾ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಳಗಡೆ ಐತೆ, ಅಮ್ಮನವ್ರಿಗೆ ಕೆಲಸ ಒಳಗಡೆ ಮಾಡ್ತಾಯಿದ್ರು. ಇವತ್ತು ಕೆಲಸ ಇಲ್ಲೇ ವರ್ಕ್ ಫ್ರಮ್ ಹೋಮು, ಲೇಟಾಗಿ ಹೋಗ್ಬೋದು. ಇನ್ನು ಫ್ರೆಂಡ್ಸ್ ಬಿಸಿಲಂತೂ ತುಂಬ ಜಾಸ್ತಿ ಬರ್ತಾಯಿದೆ. ಸದ್ಯಕ್ಕೆ ಈಗ ಮಳೆ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈಗ ಮಳೆ ಬರದೇ ಹೋದ್ರೂ ಸ್ವಲ್ಪ ಹೀಟ್ ಕಮ್ಮಿ ಆಗೈತೆ. ಅಷ್ಟೊಂದು ಮಳೆ ಇಲ್ಲ ಫ್ರೆಂಡ್ಸ್. ನೀವು ಬೇಕಾದರೆ ಈ ಓಣಿನ ನೋಡಿ, ಒಂದು ಸೈಡ್ ಬೇಕಾದರೂ ಈ ಥರ ಹಾಕೋಬೋದು ಆರಾಮಾಗಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ ಈ ಥರನೂ ಹಾಕೋಬೋದು, ಹೆಂಗೆ ಬೇಕಾದರೂ ಹಾಕೋಬೋದು. ಇನ್ನು ಫ್ರೆಂಡ್ಸ್ ನನಗೇನು ಇಷ್ಟ ಅಂದರೆ ಇದು ವೆಯ್ಟ್ ಇರಲ್ಲ, ಮತ್ತು ಒಂದು ಐರನ್ ಮಾಡೋ ಹಾಗಿರಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾವು ಕೆಲಸಗಳಿಗೆ ಹೋಗೋರು ಎನಿ ಟೈಮ್ ಐರನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೋಡಿ, ನಾನು ಯೂನಿಫಾರ್ಮ್ನೇ ಇವಾಗ ಐರನ್ ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಈ ಡ್ರೆಸ್ನ ಸಜೆಷನ್ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ. ನಿಮ್ಗೆ ಯಾರಿಗಾದರೂ ಈ ಥರ 500ದು ಡ್ರೆಸ್ಸು ಬೇಕು ಅಂತೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಫೋನ್ ನಂಬರ್ ಕೊಡಿ ಅಂತ ಹಾಕಿ, ನಾನು ಅಂಗಡಿದು ಫೋನ್ ನಂಬರ್ ಕೊಡ್ತೀನಿ, ಅಡ್ರೆಸ್ ಕೊಡ್ತೀನಿ ಫ್ರೆಂಡ್ಸ್. ಈ ಅಂಗಡಿ ಎಲ್ಲೂ ಬೇರೆ ಏನಿಲ್ಲ. LR ಬಂಡೆ ರೋಡಿಗೆ ಬಂದರೆ ನಿಮಗೆ DS ಮ್ಯಾಕ್ಸ್ದು ಒಂದು ಅಪಾರ್ಟ್ಮೆಂಟ್ ಇದೆ, ಎದುರಿಗೆ ಕಾಣಿಸುತ್ತೆ. ನೀವೇನು ಯಾರನ್ನು ಹುಡಿಕೊಡಿನ ಅವಶ್ಯಕತೆ ಇಲ್ಲ, ಹುಡುಕೋ ಅವಶ್ಯಕತೆ ಇಲ್ಲ, ಕಷ್ಟ ಏನೂ ಇಲ್ಲ ಫ್ರೆಂಡ್ಸ್. ಆದರೆ ಡ್ರೆಸ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ನೀವು ಅಲ್ಲಿಗೆ ಹೋದ್ಮೇಲೆ 600ಗಿದೆ, 700ಗಿದೆ, 800ಗಿದೆ, 1000ಗಿದೆ, 3000ಗಿದೆ, ನಿಮಗೆ ಸೇರ್ಕೊಂಡಿದ್ದು. ಆದರೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅವರು ತಮಿಳ್ನಾಡಿಂದ ಬಟ್ಟೆ ತರಿಸೋದು, ಈ ರೋಡ್ನಿಂದ. ಅಲ್ಲಿ ನಾನು ಫಸ್ಟ್ ಕಂಪ್ನಿಗೆ ಕೆಲಸ ಮಾಡುವಾಗ ನಮ್ಮ ಮೇಡಮ್ ಒಬ್ಬರು ಹೇಳಿದರು, ಇಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಕಣೋ ಅಂತ ಹೇಳಿದರು. ನಾನು ಹೌದಾ ಮೇಡಮ್ ಅಂತ ಅಂದ್ಕೊಂಡು ಸುಮ್ಮನೆ ಆದರೆ ಇವಾಗ ಇವ್ರ ಬಟ್ಟೆ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ, ರಿಯಲ್ ಆಗಿ ನಿಜವಾಗ್ಲೂ ಬಟ್ಟೆ ಅಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ನಾವೇ ತಗೊಂಡು ಯೂಸ್ ಮಾಡ್ತಾ ಇದೀವಲ್ಲ. ಬಟ್ಟೆ ಅಂತೂ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನಾನು ಇನ್ನೇನು ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಳ್ಳೋದಲ್ವ, ಹಂಗಾಗಿ ಯಾವುದೋ ಒಂದು ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನು ಇವತ್ತು ಬೇರೆ ಡ್ರೆಸ್ ಎತ್ತಿಕ್ಕಿದೆ, ಆದರೆ ಈಗ ಮತ್ತೆ ಏನು ಚೇಂಜ್ ಮಾಡೋದು, ಇದರಲ್ಲೇ ಹೋಗ್ತೀನಿ. ಒಟ್ಟು ಟೋಟಲು ನನ್ನ ಹತ್ರ ಫ್ರೆಂಡ್ಸ್ 1 2 3 4 ಅದರಲ್ಲಿ ಎಲ್ಲರಲ್ಲೂ ವೀಡಿಯೋ ಮಾಡಿದ್ದೀನಿ. ಇನ್ನು ನೆನ್ನೆ ಹಾಕೊಂಡಿರೋದು ಒಂದು ವೀಡಿಯೋ ಮಾಡಿಲ್ಲ, ಅದರಲ್ಲಿ ನಾಳೆ ವೀಡಿಯೋ ಮಾಡ್ತೀನಿ. 4 ಡ್ರೆಸ್ ಇದೆ ಮೇಡಮ್ ಸಿಸ್ಟರ್ ನನ್ನ ಹತ್ರ. ಅಷ್ಟೊಂದು ಸಾರಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನ್ನ ಬಾಯಲ್ಲಿ ಮೇಡಮ್ಮು ಸಿಸ್ಟರ್ ಅಂತ ಬಂದ್ಬಿಡ್ತೀವಿ. ಯಾಕೆಂದರೆ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಲ್ಲ, ಆವಾಗವಾಗ ಸಿಸ್ಟರ್ ಅಂತ ಮಾತಾಡ್ತಾ ಇರ್ತೀನಲ್ಲ, ಅದೇನು ಬಿಡಿ ಸ್ಲೋ ಅಲ್ಲಿ ಬರುತ್ತೆ. ಅದಕ್ಕೆಲ್ಲ ಏನು ತಲೆನೋವಿಲ್ಲ, ಅದೇನು ಡಿಸ್ಟರ್ಬೆನ್ಸ್ ಯಾವುದೂ ಇಲ್ಲ. ಮತ್ತು ಫ್ರೆಂಡ್ಸ್ ಇನ್ನೇನು, ಈಗ ಇವತ್ತು ಮಂಗಳವಾರ ಬಂದೇ ಹೋಯ್ತು, ಮಂಡೇನೂ ಆಗೇ ಹೋಯ್ತು. ಇವತ್ತು ಡೇಟ್ ಬಂದು 9ನೇ ತಾರೀಕು. ಇನ್ನು ರೇಷನ್ ಅಂಗಡಿಗೂ ಹೋಗಲಿಲ್ಲ ನಾನು. ಏನೇ ಪ್ರಯತ್ನ ಪಟ್ಟರು ಆಯ್ತಾನೇ ಇಲ್ಲ. 11 ಗಂಟೆಗೆ ನೋಡಿದ್ರೆ ಏನೇನೋ ಕೆಲಸ ಮಾಡ್ತಾಯಿರ್ತೀನಿ. ನೋಡೋಣ, ಇನ್ನೊಂದು ದಿವಸ ಯಾವಾಗಾದರೂ ರಜೆ ತಗೋತೀನಲ್ಲ ಆವಾಗ ನೋಡಬೇಕು ಅಂತ ಅಂದ್ಕೊಂಡು. ಇನ್ನು ಫ್ರೆಂಡ್ಸ್ ನಾನು ನನ್ನ ಕೈಯೆಲ್ಲ ಪೇಯ್ದು ಎಲ್ಲ ಕಡೆ ತೋರಿಸ್ತೀವಿ, ಹುಷಾರಾಗಲೇ ಇಲ್ಲ. ಡಾಕ್ಟರ್ ಹಿಲ್ ಪೇಯ್ನ್ ಅಂತ ಯೂಟ್ಯೂಬಲ್ಲೆಲ್ಲ ನೀವು ನೋಡಿರ್ತೀರಿ, ಅಲ್ಲಿ ಎಲ್ಲರೂ ಹುಷಾರಾಗ್ತಾಯಿದೆ ಅಂತ ಇದ್ದಾರೆ. ನೋಡೋಣ ಫ್ರೆಂಡ್ಸ್, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ನಾಳೆ ಬೆಳಗ್ಗೆ 7 o'clockಗೆ. ಇಲ್ಲಿಂದ 13 ಕಿಲೋಮೀಟ್ರ್ ಅಂತ ನನ್ನ ಮಗಳು ಹೇಳಿದ್ದಾಳೆ. ನೋಡೋಣ, ನಾನು 2 ವೀಲರ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 2 ವೀಲರ್ ಆದರೆ ಫ್ರೆಂಡ್ಸ್ ನಮ್ಮ ಇಷ್ಟದಂಗೆ ಹೋಗ್ಬೋದು, ಇಷ್ಟದಂಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆಫ್ಟರ್ನೂನ್ ಡ್ಯೂಟಿಗೆ ಬೇರೆ ಹೋಗಬೇಕು ಮಧ್ಯಾಹ್ನ. ನೋಡೋಣ ಅಂದ್ಕೊಂಡಿದ್ದೀನಿ, ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಜೀವನದಲ್ಲಿ ಫ್ರೆಂಡ್ಸ್ ಕಷ್ಟ ಸುಖ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ಜಾಸ್ತಿ ನಾವು ತಲೆ ಕೊಡಬಾರ್ದು, ಅದನ್ನೇ ಚಿಂತೆ ಮಾಡ್ಕೊಂಡು ಕೂತ್ಕೋಬಾರ್ದು, ಅದರೊಳಗಡೆ ನಾವು ಪೂರ್ತಿ ಇಳಿದೋಗ್ಬಾರ್ದು. ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನಿಮ್ಮ ಜೀವನದಲ್ಲಿ ಕಷ್ಟ ಬರಲಿ, ಸುಖ ಬರಲಿ, ನೋವು ಬರಲಿ, ದುಃಖ ಬರಲಿ, ನಾವು ಅದನ್ನೆಲ್ಲ ಎದುರಿಸ್ಕೊಂಡು ಹೋಗ್ತಾ ಇರಬೇಕು. ನಾವೇನು ದೇವರಲ್ಲ ಯಾವಾಗಲೂ ಚಿಂತೆ ಮಾಡದೇ ಇರೋಕ್ಕೆ, ಯಾವಾಗಲೂ ಅಳದೇ ಇರೋಕ್ಕೆ. ನೀವು ಏನು ದೇವ್ರುಗಳಲ್ಲ. ಅವೆಲ್ಲ ಒಂದೊಂದು ಟೈಮ್ ಆಗುತ್ತೆ. ದುಃಖನೂ ಪಡಬೇಕಾಗುತ್ತೆ, ಸಂಕಟನೂ ಪಡಬೇಕಾಗುತ್ತೆ, ಖುಷಿನೂ ಪಡಬೇಕಾಗುತ್ತೆ. ಸಂತೋಷನೂ ಶಾಶ್ವತ ಅಲ್ಲ, ಖುಷಿನೂ ಶಾಶ್ವತ ಅಲ್ಲ.
ದುಃಖನೂ ಶಾಶ್ವತ ಅಲ್ಲ, ನಾವು ಮನುಷ್ಯನೇ ಶಾಶ್ವತ ಅಲ್ಲ. ಇಷ್ಟೇ ಹೇಳೋಕ್ಕೆ ಇಷ್ಟಪಟ್ಟು ಇವತ್ತು ನನ್ನ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಂತ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನಮ್ಮಲ್ಲಿ ಸ್ಪೆಷಲ್ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಚಪಾತಿ ಮಾಮೂಲಿ ಮಾಡಿದ್ದೀನಿ. ನಾನು ಪನ್ನೀರು ತಗೊಂಡು ಬಂದಿದ್ದೆ ಹೋಗಿ 96 ಫ್ರೆಂಡ್ಸ್ ರುಪೀಸು. ನನ್ನ ಮಗಳಿಗೆ ಹೇಳಿದ್ದೀನಿ ನಮ್ಮ ಮನೇಲೇ ಪನ್ನೀರ್ ಮಾಡಿಬಿಡವ ಅಂತ, ಯಾಕಂದರೆ ನನಗೆ ಹೊಟ್ಟೆ ಉರಿತು ಒಂದು ಪ್ಯಾಕೆಟು. ಆದರೆ ಅಷ್ಟು ಪೂರ್ತಿನೂ ಪನ್ನೀರ್ ಪಾಲಕ್ ಮಾಡಿದ್ದೀನಿ, ಯಾಕಂದರೆ ಪಾಲಕ್ ಸೊಪ್ಪು ತಂದಿದೆ ಅದು, ಮತ್ತು ಅದಕ್ಕೆ ಆಲೂಗೆಡ್ಡೆ ಮತ್ತು ಹೂಕೋಸು ಎಲ್ಲನೂ ಹಾಕ್ಬಿಟ್ಟು ಪನ್ನೀರ್ ಹಾಕಿ ಪನ್ನೀರ್ ಪಾಲಕ್ ಇವತ್ತು ಪಲ್ಯ ಮಾಡಿ, ಚಪಾತಿ ಮಾಡಿ, ರೈಸ್ ಮಾಡಿ, ನೆನ್ನೆದೆ ಸೊಪ್ಪು ಹೆಸರು ಕಾಳು ಬಸ್ಸಾರಿತ್ತು, ರೈಸ್ ಮಾಡಿ ರೆಡಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಪೂಜೆನೂ ನಂದು ಆಗೋಯ್ತು, ಯೂನಿಫಾರ್ಮು ಐರನ್ ಆಯಿತು. ಮೇಲೆ ಮಜ್ಜಿಗೆ ಮೆಣಸಿಕಾಯಿನ ಸ್ವಲ್ಪ ಒಣಗಾಕಿದ್ದೀನಿ, ಅದನ್ನು ತಂದು ಇನ್ನು ರೈಸು ಸಾಂಬಾರು ತೊಗೊಂಡೋಗ್ತೀನಿ ಫ್ರೆಂಡ್ಸ್. ಇನ್ನೇನು ಚಪಾತಿ ಬೆಳಗ್ಗೆ ತಿಂದಿದ್ದೀನಲ್ಲ, ಈಗ ಜ್ಯೂಸ್ ಕುಡಿಬೇಕು. ಜ್ಯೂಸ್ ರೆಡಿ ಮಾಡಿ ಆಲ್ರೆಡಿ 4-5 ಅವರೇ ಆಗೋಯ್ತು. ನಾನೇ ಕುಡ್ದಿರಲಿಲ್ಲ, ಪೂಜೆ ಮಾಡೋಕ್ಕೆ ನಿಂತ್ಕೊಂಡೆ. ಹಂಗಾಗಿ ಫ್ರೆಂಡ್ಸ್, ಚಪಾತಿ, ಪನ್ನೀರ್ ಪಾಲಕು, ರೈಸು, ಸಾಂಬಾರು. ಇನ್ನು ಪ್ಯಾಸೇಜ್ ಆಲ್ರೆಡಿ ಕ್ಲೀನು ಮಾಡ್ತೀನಿ, ಆಗೋಯ್ತು. ಈಗ ಫ್ರೆಂಡ್ಸ್, ನಾನು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಡೈಲಿ ನಾನು 7 o'clock ಎದ್ದೇಳೋದು. ಅದೇ ಅಭ್ಯಾಸ ಆಗೋಯ್ತು. ನೈಟ್ ಮಲ್ಕೊಳ್ಳೋದು 12 ಗಂಟೆ ಆಗುತ್ತೆ, ಬೆಳಗ್ಗೆಗೆ ನಾನು ಎದ್ದೇಳೋದು 7 o'clock ಆಗುತ್ತೆ. 8, 9, 10 ಗಂಟೆಗೆ ಎಲ್ಲ ಮುಗಿಸ್ತೀನಿ. ಆಲ್ರೆಡಿ ಬಟ್ಟೆನೂ ಡ್ರೈ ಆಗೋಯ್ತು. ಬಟ್ಟೆನೂ ಮಿಷನ್ಗೆ ಹಾಕಿದೆ, 1-2 ಮ್ಯಾಟ್ ಇತ್ತು, ಅದನ್ನು ಮಿಷನ್ಗೆ ಹಾಕಿದ್ದೆ. ಯಾಕೆಂದರೆ ನೆನ್ನೆನೇ ಎಲ್ಲದಕ್ಕೂ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀರನ್ನ. ಇವತ್ತು ಅದನ್ನೆಲ್ಲ ವಾಶ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಡೈಲಿ ನನ್ನ ಕೆಲಸ ಆಗಲೇಬೇಕು. ಆದರೆ ಫ್ರೆಂಡ್ಸ್, ಯಾಕೋ ಕೈ ನನಗಿನ್ನೂ ಸ್ವಲ್ಪ ನೋವಿದೆ. ಅವರೊಬ್ಬರು ಡಾಕ್ಟ್ರು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಅವ್ರು ಹೇಳಿದ್ದಾರೆ ಏನಾದರೂ ಎಕ್ಸ್ರೇ ಎಲ್ಲನೂ ಅರ್ಧ ಹಾಕ್ಬಿಟ್ಟೆ ಫ್ರೆಂಡ್ಸ್ ಕೋಪಕ್ಕೆ. ಎಷ್ಟು ತೋರಿಸಿದ್ರು ಈ ನೋವು ಕಮ್ಮಿನೇ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ಎಕ್ಸ್ರೇ ಅದೇನೇನು ಸ್ಲಿಪ್ ಇತ್ತು, ಉಚ್ಚಿ ಥರ ಎಲ್ಲನೂ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದೂ ಇಟ್ಟಿಲ್ಲ. ಅವ್ರು ತಗೊಂಡು ಬನ್ನಿ ಅಂತ ಹೇಳಿದ್ರು, ನಾನು ಆಯಿತು ಸರ್ ಅಂತ ಹೇಳಿದ್ದೀನಿ. ನನ್ನ ಹತ್ರ ಯಾವುದೂ ಇಲ್ಲ. ಆದರೆ ಏನೇ ನೋವಿರಲಿ, ಕಾಲು ನೋವಿರಲಿ, ಕೈ ನೋವಿರಲಿ, ಒಟ್ಟಿನಲ್ಲಿ ಡೈಲಿ ಊಟ ತಿಂತಾಯಿದ್ದೀನಿ, ಜ್ಯೂಸ್ ಕುಡಿತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಯಾವುದೂ ಸೀರಿಯಸ್ ಆಗಿ ತಗೊಂಡು ಅಲ್ಲೇ ಕೂತು ಇಲ್ಲ, ಅಲ್ಲೇ ಮಲ್ಕೊಂಡು ಇಲ್ಲ. ಯಾವತ್ತಾದರೂ ಒಂದಿನ ಸಾಟರ್ಡೆ ಸಾಯಂಕಾಲ ಚಳಿ ಜ್ವರ, ಚಳಿ ಥರ ಬಂತು, ಟ್ಯಾಬ್ಲೆಟ್ ತಗೊಳ್ಳಿಲ್ಲ, ಹಂಗೆ ಹುಷಾರಾಗೋಯ್ತು. ಇಷ್ಟರಲ್ಲೇ ನನ್ನ ಜೀವನ ನಡೀತಾ ಐತೆ ಫ್ರೆಂಡ್ಸ್. ಏನು ಮಾಡ್ತೀರಾ, ಎಷ್ಟು ಡಾಕ್ಟ್ರಿಗೆ ತೋರಿಸ್ತೀವಿ. ಒಂದೊಂದ್ಸರಿ ನಮ್ಮ ಹಣೆ ಬರವೇನೋ ಅಂದ್ಕೊಬಿಡ್ತೀನಿ ಫ್ರೆಂಡ್ಸ್. ನಾವು ಅನುಭವಿಸ್ಬೇಕೇನೋ ಇದನ್ನೆಲ್ಲ ಅಂತ. ನನಗೆ ಕರೋನಾ ಇಂಜೆಕ್ಷನ್ ಕೊಟ್ಟಾಗ ಕೈ ನೋವು ಬಂದಿದ್ದು. ಆದರೆ ಈಗ ನೋಡಿ, ಈಗಲೂ ನೋವು ಇಲ್ಲ ಅನ್ನೋದೇ ಇಲ್ಲ. ಆದರೆ ನಾನು ಗಾಡಿನೂ ಓಡಿಸ್ತೀನಿ, ಪಾತ್ರೆನೂ ತೊಳಿತೀನಿ, ಬಟ್ಟೆನೂ ವಾಶ್ ಮಾಡ್ತೀನಿ, ಮನೆ ಕೆಲಸನೂ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟು ನನ್ನ ಡೈಲಿ ರೋಟೀನ್ ಆಗಿತ್ತು. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನನ್ನ ವಿಡಿಯೋ ಇದೇ ಫಸ್ಟ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮೆಲ್ಲರೂ ಸಹಕಾರದಿಂದ ಇನ್ನೇನೀಗ ಆಲ್ರೆಡಿ ಜುಲೈ ಕಳೆದ್ರೆ ಆಗಸ್ಟ್ ಬಂದರೆ ನನಗೆ 2 ವರ್ಷ ಆಗೇ ಹೋಯಿತು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ. ಇನ್ನೂ ಮಾನಿಟೈಸನ್ ಆಗಲಿ, ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಾನೇ ವೀಡಿಯೋನ ಸ್ವಲ್ಪ ದಿನ ಹಾಕ್ತೀನಿ, ಸ್ವಲ್ಪ ದಿನ ಹಾಕಲ್ಲ, ಒಂದು ಏನೋ ಬೇಜಾರಿಗೆ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಗಲಿ ನಿಧಾನಕ್ಕೆ. ಎಷ್ಟೊಂದು ಜನ ದುಡ್ಡು ತಗೋತಾಯಿದ್ದೀನಿ ಅಂತ ವೀಡಿಯೋ ಮಾಡಾಕ್ತಾರೆ. ಅವರೆಲ್ರಿಗೂ ಒಳ್ಳೆಯದಾಗಲಿ, ಇನ್ನೂ ಜಾಸ್ತಿ ದುಡ್ಡು ಬರಲಿ ಫ್ರೆಂಡ್ಸ್, ನಮ್ಮ ಥರನೇ ಅವರಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಎಲ್ರಿಗೂ ಹೇಳೋದು ಒಂದೇ ಮಾತು, ಧೈರ್ಯವಾಗಿರಿ. ಜೀವನದಲ್ಲಿ ಏನೇ ಬಂದ್ರೂ ಎದುರಿಸೋಕ್ಕೆ ನೀವು ಧೈರ್ಯವಾಗಿರಬೇಕು. ಯಾವುದಕ್ಕೂ ಚಿಂತೆ ಮಾಡಬೇಡಿ. ಜೀವನ ಏನು ಅಷ್ಟು ದೊಡ್ಡದಲ್ಲ. ನಾವು ದೊಡ್ಡದು ಅಂದ್ಕೊಂಡ್ರೆ ದೊಡ್ಡದು, ಚಿಕ್ಕದು ಅಂದ್ಕೊಂಡ್ರೆ ಚಿಕ್ಕದು. ನಮ್ಮ ಜೀವನದಲ್ಲಿ ನಾವು ಜೀವನ ಎಲ್ಲ ಚಿಕ್ಕದು ಅಂತಲೇ ಅಂದ್ಕೊಂಡು ಜೀವನ ಮಾಡಿದ್ರೆ ನಮ್ಮ ಲೈಫು ಕಲರ್ಫುಲ್ ಆಗಿರುತ್ತೆ. ನಾವು ಅಯ್ಯೋ ಏನಪ್ಪ ಮಾಡೋದು, ಜೀವನ ಫುಲ್ಲು ದೊಡ್ಡದು, ನಮಗಾಗಲ್ವೇನೋ ಅಂತ ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಮ್ಮ ಹಾರ್ಟು ಯಾವ ಥರ ಇರುತ್ತೋ, ನಮ್ಮ ಮನಸ್ಸು ಯಾವ ಥರ ಇರುತ್ತೋ ಅದೇ ಥರ ನಮ್ಮ ಜೀವನವೇ. ಅದಕ್ಕೋಸ್ಕರ ಫ್ರೆಂಡ್ಸ್, ನಿಮಗೆ ಜೀವನದಲ್ಲಿ ಏನೇ ನೋವು ಕಷ್ಟ ಬಂದರೂ ಅದನ್ನು ಅಯ್ಯಪ್ಪ ಇಷ್ಟು ದೊಡ್ಡದು ಅಂತ ಅಂದ್ಕೋಬೇಡಿ. ನಮಗಿಂತ ಇನ್ನೂ ಕಷ್ಟದಲ್ಲಿರೋರು ಇದ್ದಾರೆ ಅಂದ್ಕೊಂಡು ಜೀವನ ಮಾಡಿ. ಆವಾಗ ನಿಮ್ಮ ಲೈಫು ತುಂಬ ಕಲರ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನೀವೇನಾದರೂ ಹೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ತಿದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಆ ತಪ್ಪು ಮಾಡ್ದಂಗೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.